ವಿಚ್ ಆಫ್ ದ ಫಾಲೋಯಿಂಗ್ ಈಕ್ವೇಷನ್ಸ್ ಹ್ಯಾಸ್ ಟು ಡಿಸ್ಟಿಂಕ್ಟ್ ರಿಯಲ್ ರೂಟ್ಸ್? ಡಿಸ್ಟಿಂಕ್ಟ್ ಅಂತ ಹೇಳಿದ್ರೆ ನೋಡಿದ್ರ ಮೊದಲು ಅದನ್ನು ಬರಿತೀನಿ ಇಲ್ಲಿ. ಹಾಂ, ಡಿಸ್ಟಿಂಕ್ಟ್ ಅಂತ ಹೇಳಿದ್ರೆ ಏನೋ, ಡಿಸ್ಟಿಂಕ್ಟ್ ಅಂತ ಹೇಳಿದ್ರೆ ಡಿಫ್ರೆಂಟ್ ಅಲ್ವಾ? ಡಿಸ್ಟಿಂಕ್ಟ್ ಮೀನ್ಸ್ ಡಿಫ್ರೆಂಟ್, ವಿಚ್ ಇಸ್ ನಥಿಂಗ್ ಬಟ್ ನಾಟ್ ಈಕ್ವಲ್. ಸರಿನಾ? ಹೇಗೆ ಕಂಡುಹಿಡಿಬೋದು, ಹೇಗೆ ಹೇಳ್ಬೋದು ನಮ್ಮ ರೂಟ್ಸು ಡಿಸ್ಟಿಂಕ್ಟಾ, ರಿಯಲ್, ಅನ್ಈಕ್ವಲ್, ಈಕ್ವಲ್ ಅವೆಲ್ಲ ಹೇಗೆ ಹೇಳ್ಬೋದು? ಮೊದಲು ನಾವು ಬೇಕಾದ್ರೆ ರೂಟ್ಸ್ ಕಂಡುಹಿಡಿದು ಹೇಳ್ಬೋದು ಅಲ್ವಾ? ರೂಟ್ಸ್ನ ಡೈರೆಕ್ಟಾಗಿ ನೀವು ಸ್ಪ್ಲಿಟಿಂಗ್ ದ ಮಿಡಲ್ ಟರ್ಮು ಅದು ಇದು ಮಾಡ್ಕೊಂಡು ಹೇಳ್ಬೋದು. ಆದರೆ ಈ ಆಪ್ಷನ್ ಇಟ್ಸ್ ನಾಟ್ ಸೂಟಬಲ್. ಏನಕ್ಕೆ ಅಂತ ಹೇಳಿದ್ರೆ ಲೆಂದಿ, ಅದು ಉತ್ತರ ಕೊಡುತ್ತೆ ಅದು ಪಕ್ಕ, ಇಟ್ಸ್ ಲೆಂದಿ, ಸುಮ್ಮನೆ ಟೈಮ್ ವೇಸ್ಟ್ ಅದು. ಮತ್ತೇನು ಆಪ್ಷನ್ ಇದೆ? ಹಾಂ ಹೌದು, ಡಿಸ್ಕ್ರಿಮಿನೆಂಟ್ ಅಲ್ವಾ? ವಿ ಕ್ಯಾನ್ ಫಿಗರ್ ಔಟ್ ದ ಡಿಸ್ಕ್ರಿಮಿನೆಂಟ್ ಆಫ್ ದ ಗಿವನ್ ಈಕ್ವೇಷನ್ ಆ್ಯಂಡ್ ದೆನ್ ಟೆಲ್ ಇಫ್ ದ ರೂಟ್ಸ್ ಆರ್ ರಿಯಲ್ ಆರ್ ನಾಟ್. ಸರಿನಾ? ಮೊದಲನೇದಾಗಿ ಡಿಸ್ಕ್ರಿಮಿನೆಂಟ್ ಅಂತ ಹೇಳಿದ್ರೇನೋ, ಇದೊಂದು ಎಕ್ಸ್ಪ್ರೆಷನ್ನು b² - 4ac, ಅದು 0 ಆಗಿತ್ತು ಅಂತ ಹೇಳಿದ್ರೆ ರಿಯಲ್ ಮತ್ತು ಈಕ್ವಲ್ ರೂಟ್ಸ್ ಆಗುತ್ತೆ. ಗ್ರೇಟರ್ ದೆನ್ ಈಕ್ವಲ್ ಟು ಅಂತ ಹೇಳಿದ್ರೆ ರಿಯಲ್ ಆ್ಯಂಡ್ ಅನ್ಈಕ್ವಲ್ ಆಗುತ್ತೆ. ಲೆಸ್ ದೆನ್ ಅಂತ ಹೇಳಿದ್ರೆ ನಾಟ್ ರಿಯಲ್ ಅಂತ ಹೇಳಿದ್ರೆ, ಇಲ್ಲಿ ಬರಿತೀನಿ ನೋಡಿ, ನಿಮ್ಮ ಉತ್ತರ ಈ ಥರ ಶುರು ಮಾಡ್ಕೊಬೇಕು. ಡಿಸ್ಕ್ರಿಮಿನೆಂಟ್ ಇಸ್ ಗಿವನ್ ಬೈ ದ ಫಾರ್ಮುಲಾ b² - 4ac. ಬಿ ಅಂತ ಹೇಳಿದ್ರೆ ಏನಪ್ಪ? ಬಿ ಅಂತ ಹೇಳಿದ್ರೆ ಕೋಎಫಿಷಿಯಂಟ್ ಆಫ್ ಎಕ್ಸ್, ಎ ಅಂತ ಹೇಳಿದ್ರೆ ದ ಕೋಎಫಿಷಿಯಂಟ್ ಆಫ್ x², ಸಿ ಅಂತ ಹೇಳಿದ್ರೆ ದ ಕಾನ್ಸ್ಟೆಂಟ್. ಸರಿನಾ? ಸೊ ಮೊದಲೇ ಎಕ್ಸ್ಪ್ರೆಷನ್ನ ಡಿ ವ್ಯಾಲ್ಯೂ ಏನು ಬರುತ್ತೆ ಅಂತ ಹೇಳಿದ್ರೆ -3√2² -4 ಇಂಟು a ಇಂಟು -9/4 ಅಲ್ವಾ? ಕರೆಕ್ಟೇ ನೋಡಿ. ಎ ಒಂದು 2 ಇದೆ, ಬಿ ಒಂದು -3√2 ಇದೆ, ಸಿ ಒಂದು -9/4 ಇದೆ. ಸರಿನಾ? ಸೊ ಇಲ್ಲೇನಾಗುತ್ತಿದ್ದು -3² ಇಂಟು √2² ಮೈನಸ್ ಆಫ್ ಮೈನಸ್ ಇಸ್ ಪ್ಲಸ್, 4/4 is 1, 2 ಇಂಟು 9. ಕರೆಕ್ಟ್ ತಾನೆ? ಸೊ ಇದು ಗೊತ್ತೈತೆ ಫಾರ್ಮುಲಾ ಇದೆ ಏನಕ್ಕೆ ಅಂತ ಹೇಳಿ. ದಿಸ್ ಕಮ್ಸ್ ಫ್ರಮ್ ಯುವರ್ ಫಸ್ಟ್ ಚಾಪ್ಟರ್, ಮೊದಲೇ ಚಾಪ್ಟರ್. ಇಲ್ಲಿದೆ ನೋಡಿ ಫಾರ್ಮುಲಾ, ಅದು ab² is a⁴n ಇಂಟು b⁴n. ಮತ್ತು √2² ಇತ್ತು ಅಂತ ಹೇಳಿದ್ರೆ ಎರಡು ಕ್ಯಾನ್ಸಲ್ ಆಗುತ್ತೆ. ಇದೆಲ್ಲ ನೋಡ್ಕೊಳ್ಳಿ, ಗೊತ್ತಾಗುತ್ತೆ ಅಲ್ವಾ? √5⁴ is 5⁴/2. ಸೊ ಇಲ್ಲಿ 4 ಬದಲಾಗಿ 2 ಇದೆ, 2/2 ವಿಲ್ ಬಿ 1. ಸರಿನಾ? ಸೊ ಇಲ್ಲೇನಾಗುತ್ತಿದೋ, ಇದು 9, ಇದು 2, ಮತ್ತು ಇದು ಮತ್ತು 2 ಮತ್ತು 9, so on and so forth. ಇದನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಹೋಗಲ್ಲ ನಾನು. ಗ್ರೇಟರ್ ದೆನ್ 0 ಅಂತ ಹೇಳಿ ಬರ್ಕೊತಾ ಇದ್ದೀನಿ. ಏನು ಗ್ರೇಟರ್ ದೆನ್ 0 ಅಂತ ಹೇಳಿ ಬರ್ಕೊತಾ ಇದ್ದೀನಿ, ಏನು ಕ್ಯಾಲ್ಕುಲೇಟ್ ಮಾಡ್ತಾ ಇಲ್ಲ. ಏನಕ್ಕಂತ ಹೇಳಿದ್ರೆ ಕ್ಲಿಯರ್ಲಿ ದ ಆನ್ಸರ್ ಇಸ್ ಗ್ರೇಟರ್ ದೆನ್ 0. ದ ಫೈನಲ್ ನಂಬರ್ ಡಸ್ ನಾಟ್ ಮ್ಯಾಟರ್. ಏನಕ್ಕೆ ಮ್ಯಾಟರ್ ಆಗಲ್ಲ ಅಂತ ಹೇಳಿದ್ರೆ, ಕೊನೆಯದಾಗಿ ಏನು ಹೇಳ್ಬೇಕು ನಾವು? ಡಿಸ್ಕ್ರಿಮಿನೆಂಟು ಈಕ್ವಲ್ ಟುನ, ಗ್ರೇಟರ್ ದೆನ್ನ, ಲೆಸ್ ದೆನ್ನ ಅಂತ ಹೇಳಬೇಕು. ಇದು ಹೇಳ್ತು ಅಂತ ಹೇಳಿದ್ರೆ ರೂಟ್ಸು ರಿಯಲ್ಲೋ ಇಮ್ಯಾಜಿನರಿನ, ಈಕ್ವಲ ಅನ್ಈಕ್ವಲ ಅಂತ ಹೇಳ್ಬೋದು ಅಲ್ವಾ? ಹಾಗಾಗಿ ವಿ ಡೋಂಟ್ ನೀಡ್ ಟು ಕ್ಯಾಲ್ಕುಲೇಟ್. ಇದರಿಂದ ನಾವು ಡೈರೆಕ್ಟಾಗಿ ಹೇಳ್ಬೋದು, ಹಾಂ 0ಗಿಂತ ಹೆಚ್ಚಿದೆಯಾ, ರೂಟ್ಸ್ ಆರ್ ರಿಯಲ್. ಆ್ಯಂಡ್ ಅನ್ಈಕ್ವಲ್ ಈ ಥರ ಹೇಳ್ಬೋದು. ಸರಿನಾ? ಮತ್ತು ಮುಂದೆ db db ಏನು ಬರುತ್ತೆ ಇಲ್ಲಿ? b ಬಂದು 1² -4 ಇಂಟು 1 ಇಂಟು -5. ಸೊ ದಿಸ್ ಇಸ್ 1 + 20. ಇದು ಕೂಡ ಇಸ್ ಮೋರ್ ದೆನ್ 0. ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಹೋಗ್ಬೇಡಿ, ಇಟ್ಸ್ ಮೋರ್ ದೆನ್ 0. ಇದರಿಂದ ಏನು ಹೇಳ್ಬೋದು ನಾವು? ದ ರೂಟ್ಸ್ ಆರ್ ರಿಯಲ್ ಆ್ಯಂಡ್ ಅನ್ಈಕ್ವಲ್. ಡಿಸ್ಟಿಂಕ್ಟ್ ಇಲ್ಲ ಅಂದ್ರೆ ಅನ್ಈಕ್ವಲ್ ಅಂತ ಹೇಳಿದ್ರು ಬರೋದು ತೊಂದರೆ ಇಲ್ಲ ಅಲ್ವಾ? ಮತ್ತು ಕೊನೆಯದಲ್ಲ, ಇನ್ನೊಂದೆರಡು ಇದೆ. ಡಿ ಸಿ ಅಂತ ಹೇಳಿದ್ರೇನೋ b² -4 ಇಂಟು a ಇಂಟು c. ಸೊ ದಿಸ್ ಇಸ್ 9 - 8√2.
8√2 ಹುಡುಗರ ರೂಟ್ 2 ಬಂದು 1.414 ಏನೋ ಬರುತ್ತೆ, ಆಯಿತಾ. ಅಂತ ಹೇಳಿದ್ರೆ ಆಲ್ಮೋಸ್ಟ್ 2 ಅಂತ ತಿಳ್ಕೊಳ್ಳಿ. ಆಲ್ಮೋಸ್ಟ್ ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದ್ರೆ 14/10 ಹಂಗೆ ಹಿಂಗೆ ಅಂತ ಎಲ್ಲ ಯೋಚನೆ ಮಾಡ್ಬೋದು ನೀವು. ಬಟ್ ಕೊನೆಯದಾಗಿ ಏನಂತ ಹೇಳಿದ್ರೆ ಇಟ್ ಈಸ್ ಮೋರ್ ದೆನ್ 9 ಅಲ್ವಾ, 9ಕ್ಕಿಂತ ಹೆಚ್ಚಿದೆ. ಕರೆಕ್ಟಾಗಿ ಹೇಳಬೇಕು, ಅಪ್ರಾಕ್ಸಿಮೇಟ್ ಕರೆಕ್ಟ್ ಹೋಗಲ್ಲ, ಅಪ್ರಾಕ್ಸಿಮೇಟ್ ಹೇಳಬೇಕು ಅಂತ ಹೇಳಿದ್ರೆ 11.314 ಅಪ್ರಾಕ್ಸಿಮೇಟ್ ಅಂತ ಹೇಳಿದ್ರೆ ದಿಸ್ ಈಸ್ ಲೆಸ್ ದೆನ್ 0. 0ಗಿಂತ ಕಮ್ಮಿ ಇದೆ ಅಲ್ವಾ. ನೆಗೆಟಿವ್ ನಂಬರ್ ಅಂದರೆ 0ಗಿಂತ ಕಮ್ಮಿ ಇದೆ. ಸೊ ವಾಟ್ ಕ್ಯಾನ್ ಯು ಟೆಲ್? ರೂಟ್ಸ್ ಆರ್ ಇಮ್ಯಾಜಿನರಿ, ನಾಟ್ ರಿಯಲ್. ನಿಮ್ಗೆ ಇಮ್ಯಾಜಿನರಿ ಬೇಡ, ನಾಟ್ ರಿಯಲ್ ಅಂತ ಹೇಳಿ ಕನ್ಕ್ಲೂಡ್ ಮಾಡ್ಬೋದು. ಸರಿನಾ? ಯಾವುದಕ್ಕೆ ಮಾಡಿದೆ ನಾನು? ಓಕೆ, ನಾನು ಆಪ್ಷನ್ ಡಿ ಮಾಡ್ಬಿಟ್ಟೇನೋ ಅಂದ್ಕೊಂಡೆ ನಾನು. ಸರಿ ಇದೆ, ಗೊತ್ತಾಯ್ತಾ? ಸೊ ದಿಸ್ ಆರ್ ಇಮ್ಯಾಜಿನರಿ. ಹಾಂ, ಕೊನೆಯದಾಗಿ ಡಿಸ್ಕ್ರಿಮಿನೆಂಟ್ ಆಫ್ ಆಪ್ಷನ್ ಡಿ ಏನು ಬರುತ್ತೆ? b² minus 4 into a is 5 into 1. ಸರಿನಾ? ಸೊ ಇದು 9, ಇದು 20. ದಿಸ್ ಇಸ್ ಲೆಸ್ ದೆನ್ 0. ವಾಟ್ ಡಸ್ ದಿಸ್ ಇಂಪ್ಲೈ? ರೂಟ್ಸ್ ಆರ್ ನಾಟ್ ರಿಯಲ್. ಸೊ ಇಲ್ಲಿ ಜ್ಞಾಪಕದಲ್ಲಿ ಎಕ್ಸಾಮಲ್ಲಿ ನೀವು ನಿಮ್ಗೆ ಭಯ ಆಯಿತು ಅಂತ ಹೇಳಿ ಬರ್ಕೊಳ್ಳಿ, ಏನು ನಂದು ತಪ್ಪಲ್ಲ ಬರೆಯೋದು. ಬಟ್ ಈ ಥರ ನಿಲ್ಸೋದನ್ನೇ ತಪ್ಪೇನಲ್ಲ. ಲೆಸ್ ದೆನ್ 0 ಫ್ಯಾಕ್ಟ್ರನ್ನೇ ಹೇಳ್ತಾ ಇರೋದು. ಇನ್ನು ನೀವು ಬರೆದು ಇದು -11 ಅಂತ ಬರೋದು ಅವೆಲ್ಲ ಏನು ಬೇಕಾಗಿಲ್ಲ, ಗೊತ್ತಾಯ್ತಾ? ಸ್ವಲ್ಪ ಬುದ್ಧಿವಂತಿಕೆ ಹೆಚ್ಚು ಮಾಡ್ಕೊಬೇಕು. ಸಣ್ಣ ಪುಟ್ಟ ವಿಷಯ ಆದ್ರೂ ಯು ಶುಡ್ ಗೆಟ್ ಸ್ಮಾರ್ಟರ್, ಅದು ಅಜೆಂಡಾ, ಗೊತ್ತಾಯ್ತಾ? ಸೊ ಈ ಥರ ಇಂಥ ಪ್ರಶ್ನೆ ಹ್ಯಾಂಡಲ್ ಮಾಡಬೇಕು. ಇಲ್ಲಿ ನಾನು ನಾಟ್ ಕ್ಯಾಲ್ಕುಲೇಟಿಂಗ್ ಸಮಥಿಂಗ್ ಇಸ್ ದ ಸ್ಟಾರ್, ಗೊತ್ತಾಯ್ತಾ? ಒಂದೊಂದರಲ್ಲಿ ದೊಡ್ಡ ನಂಬರ್ ಕಾಣಿದಾಗ ನೀವು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಹೋಗ್ಬಿಡಿ. ಹಾಂ, ಲೆಸ್ ದೆನ್ 0ನ ಕಂಕ್ಲೂಡ್ ಮಾಡಿ, ಮೋರ್ ದೆನ್ 0ನ ಕಂಕ್ಲೂಡ್ ಮಾಡಿ, ಈಕ್ವಲ್ ಟು 0ನ ಕಂಕ್ಲೂಡ್ ಮಾಡಿ. ಸೊ ಈ ವಿಷಯನ ನೀವು ಅರ್ಥ ಮಾಡ್ಕೊಬೇಕು. ಕ್ಯಾಲ್ಕುಲೇಷನ್ ಎಲ್ಲಿ ಎಷ್ಟು ಮಾಡಬೇಕು ಅದನ್ನು ಕಲಿಬೇಕು, ಗೊತ್ತಾಯ್ತಾ? ನೀವು ಪಾಸ್ ಮಾಡ್ಕೊಂಡು ನೋಡ್ಕೊಂಬಿಡಿ.